ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗುತ್ಯಡ್ಕ ಗ್ರಾಮದ ನಿವಾಸಿಗಳಾದ ಸುರೇಶ್ ರವರ ತೋಟದಲ್ಲಿ 14 ಅಡಿ ಉದ್ದದ ದೊಡ್ಡ ಗಾತ್ರದ ಕಾಳಿಂಗ ಸರ್ಪ ಕಾಣಿಸಿಕೊಂಡಿತ್ತು. ಸುರೇಶ್ ರವರು ಹುಲ್ಲು ಕೊಯ್ಯುವ ಸಮಯದಲ್ಲಿ ಪಕ್ಕದಲ್ಲಿದ್ದ 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ನೋಡಿ ಗಾಬರಿಗೊಂಡು ಕೂಡಲೇ ಸ್ನೇಕ್ ರಿಜ್ವಾನ್ ರವರಿಗೆ ಕರೆ ಮಾಡಿದಾಗ ಕೂಡಲೇ ಸ್ಥಳಕ್ಕೆ ಬಂದ ಸ್ನೇಕ್ ರಿಜ್ವಾನ್ ಮತ್ತು ಸ್ಥಳೀಯರು ಹಾಗೂ ಅರಣ್ಯಾಧಿಕಾರಿಗಳು ಕೂಡ ಸ್ಥಳಕ್ಕೆ ಆಗಮಿಸಿದರು. 14 ಅಡಿ ಉದ್ದದ ಕಾಳಿಂಗ ಸರ್ಪವನ್ನು ಸೆರೆ ಹಿಡಿದು ಕುದುರೆಮುಖ ಅರಣ್ಯಕ್ಕೆ ಬಿಡಲಾಯಿತು. ತೋಟದಲ್ಲಿ ಇತ್ತು ಹುಡುಕು. ಇವಾಗ ನಿಮ್ಮ ತೋಟದಲ್ಲಿ ಇತ್ತು? ನಮ್ಮ ತೋಟದಲ್ಲೇ ಇತ್ತು. ಯಾವಾಗ? ನಿನ್ನೆಯಿಂದ ಇತ್ತು? ನಿನ್ನೆ 2 ಗಂಟೆಲಿ ನೋಡಿದ್ದು ನಾನು. ಹುಲ್ಲಿ ಗಂಟೆ ಹೋಗುವಾಗ ಅಲ್ಲಿತ್ತು ತೋಟದಲ್ಲಿ. ಮತ್ತೆ ಅವರು ಆ ವಿಡಿಯೋ ಅವರಿಗೆ ಫೋನ್ ಮಾಡಿ ಕರೆದ್ರಿ? ಹಾಂ, ಫೋನ್ ಮಾಡಿ ಕರೆಸಿದ್ದೀನಿ ನಾನು. ಎಷ್ಟು ದೊಡ್ಡದಿರ್ಬೋದು? ಸ್ವಲ್ಪ ಟೋರ ಇದೆ. ನಿಮ್ಮ ಹೆಸರು? ಸುರೇಶ್. ಕ್ಷಣ ಕ್ಷಣದ ಸುದ್ದಿಗಳನ್ನು ವೀಕ್ಷಿಸಲು ನ್ಯಾಷನಲ್ ಮೀಡಿಯಾ ಕರ್ನಾಟಕವನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.